ಹಾಯ್ ಗುರು, ವೆಲ್ಕಮ್ ಟು ಸಿನಿಮಾ ಗುರು. ಪ್ರದೀಪ್ ರಂಗನಾಥನ್ ಮತ್ತು ಅನುಪಮ ಪರಮೇಶ್ವರನ್ ಅವರು ಆಕ್ಟ್ ಮಾಡಿರೋ ಮೂವಿ ಡ್ರ್ಯಾಗನ್. ಈ ಸಿನಿಮಾನ ಅಶ್ವಿತ್ ಮಾರಿಮುತ್ತು ಅವರು ಡೈರೆಕ್ಟ್ ಮಾಡಿದ್ದಾರೆ. ಡ್ರ್ಯಾಗನ್ ಒಂದೊಳ್ಳೆ ಯೂತ್ ಎಂಟರ್ಟೈನ್ಮೆಂಟ್ ಮೂವಿ. ಕಾಲೇಜ್ ಲೈಫ್ ನ ಕಂಪ್ಲೀಟ್ ಮಾಡಿ ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿ ಇರೋ ಎಲ್ಲರಿಗೂ ಈ ಸಿನಿಮಾ ಅವರ ಕಾಲೇಜ್ ಲೈಫ್ ನ ನೆನಪು ಮಾಡುತ್ತೆ. ಪ್ರದೀಪ್ ಅವರ ಹಿಂದಿನ ಸಿನಿಮಾ ಲವ್ ಟುಡೇ ನನಗೆ ಸಖತ್ ಇಷ್ಟ ಆಗಿತ್ತು. ಸೊ ಅದಕ್ಕೆ ನಾನು ಅವರ ಮುಂದಿನ ಸಿನಿಮಾ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ದೆ. ಫೈನಲಿ ಈ ಸಿನಿಮಾ OTT ಯಲ್ಲಿ ರಿಲೀಸ್ ಆಗಿದೆ. ಸೊ ಇಷ್ಟು ದಿನ ಕಾದಿದ್ದಕ್ಕೆ ಈ ಸಿನಿಮಾ ವರ್ತ್ ಇದೆಯಾ ಇಲ್ವಾ? ಸಿನಿಮಾ ನೋಡಿದ ನನಗೆ ಸಿನಿಮಾದಲ್ಲಿ ಏನು ಇಷ್ಟ ಆಯ್ತು ಹಾಗೂ ಏನು ಇಷ್ಟ ಆಗಿಲ್ಲ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ವಿಡಿಯೋನ ಶುರು ಮಾಡೋದಕ್ಕೂ ಮೊದಲು ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಸಿನಿಮಾಗೂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಚಾನಲ್ನಲ್ಲಿ ಮೂವೀಸ್ಗಳ ರಿವ್ಯೂ, ವೆಬ್ ಸಿರೀಸ್ಗಳ ರಿವ್ಯೂ ಹಾಗೂ ಮೂವೀಸ್ ರೆಕಮೆಂಡೇಶನ್ಗಳ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತೀವಿ. ಸೊ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಈ ಸಿನಿಮಾದ ಕಥೆಯ ಬಗ್ಗೆ ಮಾತಾಡೋದಾದ್ರೆ, ಡ್ರ್ಯಾಗನ್ ಪ್ಲೇಡ್ ಬೈ ಪ್ರದೀಪ್ 12th ನಲ್ಲಿ 96% ಯೊಂದಿಗೆ ಪಾಸ್ ಆಗ್ತಾನೆ. ಇಂಜಿನಿಯರಿಂಗ್ ನಲ್ಲಿ 48 ಸಬ್ಜೆಕ್ಟ್ ಬ್ಯಾಕ್ಲಾಗ್ಸ್ ಇಟ್ಕೊಂಡು ಡಿಗ್ರಿನ ಕಂಪ್ಲೀಟ್ ಮಾಡ್ತಾನೆ. ಇಷ್ಟೊಂದೆಲ್ಲ ಸಬ್ಜೆಕ್ಟ್ ಬ್ಯಾಕ್ಲಾಗ್ಸ್ ನ ಇಟ್ಕೊಂಡು ಅವನು ಹೇಗೆ ಲೈಫ್ ನಲ್ಲಿ ಸೆಟಲ್ ಆಗ್ತಾನೆ, ಸೆಟಲ್ ಆದ್ಮೇಲೆ ಅವನಿಗೆ ಬರೋ ಪ್ರಾಬ್ಲಮ್ಸ್ ಗಳೇನು, ಅದರಿಂದ ಅವನು ಹೇಗೆ ಬಚಾವ್ ಆಗ್ತಾನೆ ಅನ್ನೋದು ಕತೆ. ಇನ್ನು ಈ ಸಿನಿಮಾದ ಪಾಸಿಟಿವ್ ಗಳ ಬಗ್ಗೆ ಮಾತಾಡೋದಾದ್ರೆ, ಒಂದು ಸಿಂಪಲ್ ಕತೆಗೆ ಸಿಕ್ಕಾಪಟ್ಟೆ ಫನ್ ನ ಆಡ್ ಮಾಡಿ ಅದರೊಟ್ಟಿಗೆ ಲವ್ ಮತ್ತು ಎಮೋಷನ್ ಎರಡನ್ನೂ ಬ್ಯಾಲೆನ್ಸ್ ಮಾಡಿ ಪ್ರೇಕ್ಷಕರ ಮುಂದೆ ಇಟ್ಟಾಗ ಅದು ಖಂಡಿತ ಅವರಿಗೆ ಇಷ್ಟ ಆಗುತ್ತೆ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಯ್ತು. ಕಾಲೇಜ್ ಲೈಫ್ ನ ಎಪಿಸೋಡ್ಗಳು, ಇಂಟರ್ವಲ್ ನ ಆ ಟ್ವಿಸ್ಟ್ ಹಾಗೂ ಅವನು ಮತ್ತೊಮ್ಮೆ ಕಾಲೇಜ್ಗೆ ರಿ ಎಂಟ್ರಿ ಕೊಟ್ಟು 48 ಬ್ಯಾಕ್ಲಾಗ್ಸ್ ನ ಕ್ಲಿಯರ್ ಮಾಡೋದಕ್ಕೆ ಹಾಕೋ ಎಫರ್ಟ್ಸ್ ನನಗೆ ಸಖತ್ ಇಷ್ಟ ಆಯ್ತು. ಇನ್ನು ಈ ಸಿನಿಮಾದಲ್ಲಿನ ಕಾಮಿಡಿ ಸೀನ್ಗಳು ಸಹ ಸಖತ್ತಾಗಿ ವರ್ಕೌಟ್ ಆಗಿದೆ, ನಿಮ್ಮನ್ನ ಜೆನ್ಯೂನ್ ಆಗಿ ನಗ್ಸತ್ತೆ. ಡೈರೆಕ್ಟರ್ ಸಣ್ಣ ಸಣ್ಣ ವಿಷಯಕ್ಕೂ ಇಲ್ಲಿ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಅಪ್ಪ ಮಗನ ಬಾಂಧವ್ಯ, ಪ್ರಿನ್ಸಿಪಲ್ ಆಗಿ ಸ್ಟೂಡೆಂಟ್ ಜೊತೆಗೆ ಇರುವಂತಹ ಸೀನ್ಗಳು ನಿಮ್ಮನ್ನ ಸಿನಿಮಾದೊಂದಿಗೆ ಎಮೋಷನಲಿ ಕನೆಕ್ಟ್ ಆಗುವಂತೆ ಮಾಡುತ್ತೆ. ಇನ್ನು ಪರ್ಫಾರ್ಮೆನ್ಸ್ ಗಳ ವಿಷಯಕ್ಕೆ ಬರೋದಾದ್ರೆ, ಪ್ರದೀಪ್ ರಂಗನಾಥನ್ ಸಿಂಗಲ್ ಹ್ಯಾಂಡೆಡ್ಲಿ ಈ ಸಿನಿಮಾನ ಸ್ಟಾರ್ಟ್ ನಿಂದ ಎಂಡ್ ವರೆಗೂ ತಮ್ಮ ಎನರ್ಜೆಟಿಕ್ ಪರ್ಫಾರ್ಮೆನ್ಸ್ ನಿಂದ ನಿಮ್ಮನ್ನ ಎಂಟರ್ಟೈನ್ ಮಾಡ್ತಾರೆ. 2 ಶೇಡ್ ಇರೋ ಈ ಪಾತ್ರನವರು ನಿಭಾಯಿಸಿರೋ ರೀತಿ ಮಾತ್ರ ಸಖತ್ತಾಗಿದೆ. ಈ ಸಿನಿಮಾದಲ್ಲಿನ ಅವರ ಪರ್ಫಾರ್ಮೆನ್ಸ್ ನ ನೋಡಿದ್ರೆ ಮುಂದೆ ಒಬ್ಬ ಒಳ್ಳೆ ನಟನಾಗ್ತಾನಂತ ಖಂಡಿತ ಹೇಳ್ಬೋದು. ಇನ್ನುಳಿದಂತೆ ಡ್ರ್ಯಾಗನ್ ತಂದೆ ಪಾತ್ರ ಮಾಡಿರೋ ಜಾರ್ಜ್ ಮಾರಿಯನ್ ಅವರು ತಮ್ಮ ಇನೋಸೆಂಟ್ ಆಕ್ಟಿಂಗ್ ನ ಮೂಲಕ ನಿಮ್ಮ ನೆನಪಿನಲ್ಲಿ ಇರ್ತಾರೆ. ಹಾಗೆ ಪ್ರಿನ್ಸಿಪಲ್ ಕ್ಯಾರೆಕ್ಟರ್ ಮಾಡಿರೋ ಮಿಸ್ಕಿನ್ ಅವರ ಪರ್ಫಾರ್ಮೆನ್ಸ್ ಹಾಗೂ ಕ್ಯಾರೆಕ್ಟರೈಸೇಷನ್ ಚೆನ್ನಾಗಿತ್ತು. ಫೀಮೇಲ್ ಲೀಡ್ ರೋಲ್ ನಲ್ಲಿ ಆಕ್ಟ್ ಮಾಡಿರೋ ಅನುಪಮ ಹಾಗೂ ಕಯಾದು ಲೋಹರ್ ಅವರ ಆಕ್ಟಿಂಗ್ ಡೀಸೆಂಟ್ ಆಗಿತ್ತು. ಅನುಪಮ ಅವರ ಪಾತ್ರಕ್ಕೆ ಇಲ್ಲಿ ಜಾಸ್ತಿ ವ್ಯಾಲ್ಯೂ ಹಾಗೂ ಸ್ಕ್ರೀನ್ ಪ್ರೆಸೆನ್ಸ್ ಇದೆ. ಇನ್ನು ಇದರಲ್ಲಿ ನೆಗೆಟಿವ್ ಅಂತ ಹೇಳೋಕೆ ಜಾಸ್ತಿ ಏನೂ ಇಲ್ಲ. ಸಿನಿಮಾದ ಸ್ಟಾರ್ಟಿಂಗ್ ನಲ್ಲಿ ಇದೇನ್ ಗುರು ಅದೇ ರೂಟೀನ್ ಸ್ಟೋರಿನ ಅಂತ ಸ್ವಲ್ಪ ಫೀಲ್ ಆಗತ್ತೆ. ಸಿನಿಮಾಟೋಗ್ರಫಿ ಕೂಡ ಇನ್ನೂ ಸ್ವಲ್ಪ ಚೆನ್ನಾಗಿರಬಹುದಿತ್ತು ಅಂತ ಅನಿಸ್ತು. ಸ್ಕ್ರೀನ್ ಪ್ಲೇ ರೇಸಿ ಆಗಿರೋದ್ರಿಂದ ಇದ್ಯಾವುದು ಅಷ್ಟಾಗಿ ಮ್ಯಾಟರ್ ಆಗಲ್ಲ ಬಿಡಿ. ಸಿನಿಮಾ ಅಂದ್ರೇನೆ ಮ್ಯಾಜಿಕ್, ಇಲ್ಲಿ ಲಾಜಿಕ್ ನ ಹುಡುಕ್ಬಾರ್ದು. ಇದರಲ್ಲೂ ಸಹ ಲಾಜಿಕ್ ನ ಪಕ್ಕಕ್ಕಿಟ್ಟು ನೋಡಿದಾಗ ಈ ಸಿನಿಮಾ ನಿಮಗೆ ಖಂಡಿತ ಮಜಾ ಕೊಡುತ್ತೆ. ಇನ್ನು ಓವರ್ ಆಲ್ ಆಗಿ ಹೇಳೋದಾದ್ರೆ, ಇದೊಂದು ವೆರಿ ಗುಡ್ ಎಂಟರ್ಟೈನಿಂಗ್ ಮೂವಿ. ನಿಮ್ಮ ಕಾಲೇಜ್ ದಿನಗಳನ್ನ ನೆನಪಿಸುವುದರ ಜೊತೆಗೆ ನೀವು ಜೀವನದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನ ಈ ಸಿನಿಮಾ ನಿಮಗೆ ಹೇಳುತ್ತೆ. ಈ ಸಿನಿಮಾಗೆ ನಮ್ಮ ರೇಟಿಂಗ್ 4/5 ಸ್ಟಾರ್ಸ್. ಇನ್ನು ಈ ಸಿನಿಮಾನ ನೀವು ನೆಟ್ಫ್ಲಿಕ್ಸ್ ನಲ್ಲಿ ಕನ್ನಡ ಭಾಷೆಯಲ್ಲೂ ಕೂಡ ನೋಡಬಹುದು. ಕಾಲೇಜ್ ದಿನಗಳನ್ನು ನೆನಪಿಸಿಕೊಂಡು ಒಂದೊಳ್ಳೆ ಟೈಮ್ ಪಾಸ್ ಮಾಡೋದಕ್ಕೆ ಈ ಸಿನಿಮಾನ ಮಿಸ್ ಮಾಡದೆ ನೋಡಿ. ಇನ್ನು ನನ್ನ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮೂವೀಸ್ಗಳ ರಿವ್ಯೂ, ವೆಬ್ ಸಿರೀಸ್ಗಳ ರಿವ್ಯೂ ಹಾಗೂ ಮೂವೀಸ್ಗಳ ರೆಕಮೆಂಡೇಶನ್ ಗಳಿಗಾಗಿ ಸಿನಿಮಾಗೂ ಯೂಟ್ಯೂಬ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್.